ಹಾಯ್ ಹೆಲೋ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಹರೀಶ್ ಕೊಯ್ನೂರ್. ಸ್ನೇಹಿತರೆ, ಇವತ್ತು ನಾವು ಭಟ್ಕಳ, ಹೊನ್ನಾವರ, ಮುರುಡೇಶ್ವರ ಇದೇನಿದೆಲ್ಲ ಸುಮಾರು 2 ದಿನಗಳ ಕಾಲ ನೋಡಿಕೊಂಡು ಇವತ್ತೇ 3ನೇ ದಿನ. ಸೊ ಈ ಒಂದು 3ನೇ ದಿನದಲ್ಲಿ ಇವತ್ತಿನ ಸ್ವಲ್ಪ ಡಿಫ್ರೆಂಟ್ ಏನಪ್ಪ ಅಂತಂದರೆ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ. ನಮ್ಮ ಆತ್ಮೀಯ ಸ್ನೇಹಿತ ಅನಿಲ್ ಸಾಹೇಬರು ಈ ಒಂದು ಟ್ರೆಕ್ಕಿಂಗ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಪ್ಲೇಸ್ ಹೇಗಿದೆ ಅಂಥೇಳಿ ನೀವು ನೋಡ್ಬೋದು. ಸುತ್ತಲೂ ಕಾಡಿದೆ. ಸೊ ಈ ಕಾಡಿನ ಮಧ್ಯದಲ್ಲಿ ನಾವು ಟ್ರೆಕ್ಕಿಂಗ್ ಮಾಡ್ತಾ ಹೋಗಬೇಕು. ಈ ಟ್ರೆಕ್ಕಿಂಗ್ ಆದ ನಂತರ ಒಂದು ಪಾಯಿಂಟ್ ಇದೆ, ವ್ಯೂ ಪಾಯಿಂಟ್. ಆ ಪಾಯಿಂಟ್ ನಾನು ಇನ್ನೂ ನೋಡಿಲ್ಲ, ಬಟ್ ಎಕ್ಸೈಟ್ಮೆಂಟಲ್ಲಿದ್ದೀನಿ ಅದು ಏನಿದೆ ಅಂತ. ಬಟ್ ಇನ್ನೂ ಅದನ್ನು ನಮಗೆ ಹೇಳಿಲ್ಲವ ಏನದಂತೆ, ಬಟ್ ನೆಕ್ಸ್ಟ್ ಲೆವೆಲ್ ಅದಂತ. ಸೊ ಅದನ್ನು ಇವಾಗ ನಿಮಗೆ ತೋರಿಸುವಂಥ ಪ್ರಯತ್ನಗಳನ್ನು ಮಾಡ್ತೀನಿ. ಅನಿಲ್ ಸರ್, ಏನಿದೆ ಇದು ಟ್ರೆಕ್ಕಿಂಗಲ್ಲಿ? ಹಾಂ ಹಾಂ, ಅದ್ಭುತ ತಾಣ. ಮನಸ್ಸಿಗೆ ಖುಷಿ, ನೆಮ್ಮದಿ, ಸಂತೃಪ್ತಿ, ಕುತೂಹಲ ಎಲ್ಲನೇ ಕೊಡುತ್ತೆ. ಸೊ ಈ ಥರ ಒಂದು ಟ್ರೆಕ್ಕಿಂಗ್ ಸಿಕ್ಕಾಪಟ್ಟೆ ಎಂಜಾಯ್, ಮಜಾ ಬರ್ತಾ ಇದೆ. ಇಲ್ಲಿ ನೋಡಿ, ಹಿಂಗೆ ಹಾದಿಯಲ್ಲಿ ಎಲ್ಲ ಮರ ಗಿಡಗಳನ್ನು ಬಿದ್ದಿದ್ದು, ಅದ್ರ ಮೇಲ್ಗಡೆಯಿಂದ ದಾಟ್ಕೊಂಡು ಹೋಗ್ಬೇಕು. ಅಬ್ಬಾ, ಕ್ಷಣ ಮಾತ್ರಗಳಲ್ಲಿನೇ ನಿಮಗೊಂದು ಎಂತಹ ಒಂದು ಸೌಂದರ್ಯ ತೋರಿಸ್ತೀನಿ ಅಂತಂದ್ರೆ ನೋಡ್ರಿ. ಒಂದೆರಡು ಮಾತು ಏನಾದರೂ ಹೇಳ್ತೀರಾ ಈ ಒಂದು ಟ್ರೆಕ್ಕಿಂಗ್ ಬಗ್ಗೆ? ಸುತ್ತ ಹಸಿರು ಬಣ, ನಡುವೆ 3 ಬಣ. ಬಣವೋ ಬಣ್ಣವೋ? ಬಣ. ಓಕೆ, ತುಂಬಾ ಸೊಗಸವಾಗಿರ್ತಕ್ಕಂಥ ಒಂದು ಮಸ್ತದ ಒಟ್ಟ. ಹೆಂಗಂತಂದ್ರ ನೋಡ್ಲಾಕ ಅಮೇಜಿಂಗ್. ಹಾ, ಇನ್ನೊಂದೇನು ಗೊತ್ತಾ, ನಾವು ಆ ಕಡೆ ಬಿಸಿಲು ನಾಡಿನವರು, ನಮಗೆ ಇಂಥವೆಲ್ಲ ಕಾಡುಗಳು ಅಷ್ಟು ನಮಗೆ ಸಿಗಲ್ಲ ನೋಡ್ಲಾಕ. ಹಾಗಾಗಿ ಅನುಭವ ಈ ಕಡೆ ಬಂದಾಗ ಏನೊಂದು ಈ ಕಾಡುಗಳನ್ನು ನೋಡಿ, ಸಮುದ್ರಗಳು ನೋಡಿ, ಅದು ಸುಮ್ಮನೆ ಕಾಡಲ್ಲ, ಪಶ್ಚಿಮ ಘಟ್ಟಗಳು ಎಂತೆಂಥದ್ದು. ನಿನ್ನೆ ಹೋಗಿ ಬಂದಿದ್ದು, ನಿಜವಾಗ್ಲೂ ಹೇಳ್ತೀನಿ, ನನ್ನ ಜೀವನದಲ್ಲಿನೇ ಅಂಥ ಒಂದು ಬೈಕ್ ರೈಡಿಂಗ್ ಆ ಒಂದು ಪಶ್ಚಿಮ ಘಟ್ಟದಲ್ಲಿ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲ ಕ್ರೆಡಿಟ್ ಗೋಸ್ ಟು ಅನಿಲ್ ಸರ್. ನಿಮ್ಗೆ ಇವಾಗ ಎಂಥ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ. ಟ್ರೆಕ್ಕಿಂಗ್ ಮಾಡೋದ್ರ ಮೂಲಕ ಈ ಕಡೆ ಬಂದಿದ್ದೀವಿ. ಟಾ ನೋಡಿ, ಸಮುದ್ರ ಎಜ್ಜಲ್ಲಿದ್ದೀವಿ. ಅಲೆಗಳ ಶಬ್ದ ಹಾಡಿದಂತೆ ಕೇಳ್ತಿದೆ. ನೆಕ್ಸ್ಟ್ ಲೆವೆಲ್ ಸೌಂಡ್. ವಾವ್, ಸ್ನೇಹಿತರೆ, ಇಷ್ಟೊತ್ತು ಒಂದು 400-500 ಮೀಟರ್ ಟ್ರೆಕ್ಕಿಂಗ್ ಮಾಡಿಕೊಂಡು ಏನು ಅದ್ಭುತವಾದಂತಹ ಟ್ರೆಕ್ಕಿಂಗ್ ಇತ್ತು. ಇಂಥ ಒಂದು ಅದ್ಭುತವಾದ ಕ್ಷಣ ಮತ್ತು ಈ ಒಂದು ಮಜಾ ಮತ್ತೆಲ್ಲೂ ಸಿಗಲ್ಲ. ಸೊ ಇವಾಗ ನಾವು ಎಲ್ಲಿ ಬಂದೀವಿ ಅಂತಂದರೆ ಸಮುದ್ರದ ದಂಡೆಗೆ ಬಂದೀವಿ. ಈ ಸಮುದ್ರದ ದಂಡೆಗೆ ನಿಮಗೆ ಇವಾಗ ಅಲೆಗಳ ಸೌಂಡ್ ಕೇಳಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕೇಳಿ ಸೌಂಡ್ ಹೆಂಗಿದೆ ಅಂತ. ಬಟ್ ಈ ಸೌಂಡು ಮತ್ತು ಈ ಸಮುದ್ರದ ಅಬ್ಬರದ ಏನು ಗಾಳಿ ಬರೋದು ಬೀಸುತ್ತಲ್ಲ, ಆ ಗಾಳಿ ಅದನ್ನು ತಡೆಗಟ್ಟಬೇಕಂತಂದ್ರೆ ಇಲ್ಲಿ ಪ್ರಕೃತಿದ ಒಂದು ಸೃಷ್ಟಿಯಾಗಿರುತ್ತೆ, ವಿಸ್ಮಯ ಅಂತ ಹೇಳ್ಬೋದು. ಸೊ ಆ ಒಂದು ವಿಸ್ಮಯ ಏನಂತೇಳಿ ನಮ್ಮದು ತೋಟಗಾರಿಕೆ ಇಲಾಖೆ ಪ್ರಥಮ ದರ್ಜೆ ಸಹಾಯಕರಾದಂತಹ ಅನಿಲ್ ಸರ್ ಅವರು ಹೇಳ್ತಾರೆ. ಈ ಮರದ ಕೊಂಬೆ ಇಲ್ಲಿದೆಯಲ್ಲ, ಈ ಮರ ಇಲ್ಲಿದೆಯಲ್ಲ, ಈ ಮರದ ವಿಶೇಷ ಅಂತಂದ್ರೆ ಗಂಟೆಗೆ ಸುಮಾರು 250-300 ಕಿಲೋಮೀಟರ್ ಬೀಸ್ತಕ್ಕಂಥ ಗಾಳಿಯಿಂದ ಈ ರಕ್ಷಣೆ ಮಾಡ್ತಕ್ಕಂಥದ್ದು. ಗಾಳಿಯಿಂದ ಈ ಮಣ್ಣು ಅಂದ್ರೆ ಏನು ಸಮುದ್ರ ಏನು ವಿಸ್ತರಣೆ ಆಗ್ತದಲ್ಲ, ಅದನ್ನು ತಡೆಗಟ್ಟಲಿಕ್ಕೆ ಈ ಮರಗಳನ್ನ ಸಮುದ್ರ ಪಕ್ಕದಲ್ಲಿ ಇದು ಮಾಡ್ತಕ್ಕಂಥದ್ದು. ಅರಣ್ಯ ಇಲಾಖೆಯವರಾಗಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಅದನ್ನು ನಾಟಿ ಮಾಡಬೇಕು. ಈ ಮರಗಳನ್ನು ಬೆಳೆಸ್ತಕ್ಕಂಥ ಆ ಗಾಳಿಯಿಂದ ರಕ್ಷಣೆ ಮಾಡಲಿಕ್ಕೆ, ಭೂಮಿ ಕೊಚ್ಚಿ ಹೋಗೋದನ್ನ ಹಾಗೆ ರಕ್ಷಣೆ ಮಾಡಲಿಕ್ಕೆ. ಈಗ ಭೂಮಿಯಿಂದ ಅಂತಂದ್ರೆ ನೋಡ್ಬೋದು ಈ ಬುಡದಲ್ಲಿ ಮರ ಗಟ್ಟಿಯಾದ ಏನಿದ್ರದ್ದು ಇದು ಮಾಡಿ ಕೆಳಗಡೆ ಬೆಳೆಸ್ಕೊಂತ. ಸೊ ಇಲ್ಲಿ ಕೆಳಗಡೆ ನಿಮ್ಗೆ ಎಲ್ಲೂ ಮಣ್ಣು ಸಿಗೋದಿಲ್ಲ. ಇದು ಎಲ್ಲನೂ ತನ್ನ ಕೆಳಗೆ ಹಾಕೊಂಡು ಮಣ್ಣುಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡ್ತದೆ. ಅಷ್ಟೇ ಅಲ್ಲ, ಸಮುದ್ರದಲ್ಲಿ ಬೇರೆ ಬೀಸ್ತದಲ್ಲ ಗಾಳಿ, ಏನಪ್ಪ ಅಂತಂದ್ರೆ ಇದು ತಡೆಯನ್ನು ಗಟ್ಟುವಂತಹ ಒಂದು ಕೆಲಸ ಈ ಒಂದು
ಮರದ ವಿಶೇಷತೆ ಇದೆ. ಈ ಒಂದು ಮಾಹಿತಿ ನಮ್ಮ ಅನಿಲ್ ಸರ್ ಅವರು ಹೇಳಿದ್ದಾರೆ, ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ ಬನ್ನಿ, ನೀವು ಎಲ್ಲ ಸಮುದ್ರಗಳನ್ನು ನೋಡಿರ್ತೀರಿ, ಆದರೆ ಈಗ ನಾನು ನಿಮಗೇನು ತೋರಿಸ್ತಿಲ್ಲ ಸಮುದ್ರ. ಈ ಥರ ಸಮುದ್ರದ ವ್ಯೂ ಪಾಯಿಂಟ್ ಎಲ್ಲಿ ನೋಡಿರ್ಬೋದು ಗೊತ್ತಿಲ್ಲ, ಬಟ್ ನಾನಂತೂ ನೋಡಿಲ್ಲ. ಅಷ್ಟೊಂದು ಸುಂದರವಾದಂಥ ವ್ಯೂ ಇದೆ. ಬನ್ನಿ. ನೀನು ನನ್ನ ಸಮುದ್ರ, ನಾನು ನಿನ್ನ ಸಮುದ್ರ. ಅಲೆಗಳ ಸದ್ದು ಮನು ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ಸದಾ ಹಾಡ್ಬೇಕು ಅಂತ. నవ్వి నన్నే ముంచోతే చెలి కన్నులతో హృదయం కాల్చో కడలను కాణ ಹೊರಟಿರೋ ಕರಗೋ ಕರಗೋ ಮುಗಿಲೇ